ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಭಟ್ಕಳದ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ಚರ್ಚೆ ಮಾಡೋಣ. ಮೇಲ್ನೋಟಕ್ಕೆ ಇದು ಒಂದು ಕಾಲೇಜ್ನಲ್ಲಿ ನಡೆದ ಸ್ಪೋರ್ಟ್ಸ್ ಅರಿನಾ ಉದ್ಘಾಟನೆ ಅಷ್ಟೇ. ಹೌದು. ಆದ್ರೆ ಅದರ ಒಳಗೆ ನೋಡಿದಾಗ ಇದು ಅದಕ್ಕಿಂತ ತುಂಬಾನೇ ದೊಡ್ಡದು ಅಂತ ಅನಿಸ್ತು. ನಿಜ, ಇದು ಕೇವಲ ಒಂದು ಕಟ್ಟಡದ ಕಥೆಯಲ್ಲ. ಕರೆಕ್ಟ್. ಇದು ಒಂದು ಸಮುದಾಯದ ಆಕಾಂಕ್ಷೆ, ಒಬ್ಬ ವ್ಯಕ್ತಿಯ ಉದಾರತೆ ಮತ್ತು ಆ ಪ್ರದೇಶದ ಭವಿಷ್ಯದ ಮೇಲೆ ಇದು ಹೇಗೆ ಪರಿಣಾಮ ಬೀರಬಹುದು ಅನ್ನೋ ಒಂದು ದೊಡ್ಡ ಚಿತ್ರಣ ಕೊಡುತ್ತೆ. ಖಂಡಿತ. ನಾವು ಮಾತಾಡ್ತಿರೋದು ಅಂಜುಮನ್ ಹಾಮಿ-ಎ-ಮುಸ್ಲಿಮೀನ್ ಸಂಸ್ಥೆಯ ಬಗ್ಗೆ. ಹೌದು. ಡಿಸೆಂಬರ್ 13, 2025ರಂದು ಅವರ ಅಂಜುಮನ್ ಡೇಸ್ ಆಚರಣೆಯ ಭಾಗವಾಗಿ ಅಂಜುಮನ್ ಮಲ್ಟಿಪರ್ಪಸ್ ಸ್ಪೋರ್ಟ್ಸ್ ಅರಿನಾ ಉದ್ಘಾಟನೆಯಾಗಿದೆ. ಈ ಕಾರ್ಯಕ್ರಮದ ವಿವರಗಳನ್ನು ನೋಡಿದಾಗ ನನ್ನ ಗಮನ ಮೊದಲು ಸೆಳೆದಿದ್ದು ಅಲ್ಲಿಗೆ ಬಂದಿದ್ದ ಅತಿಥಿಗಳ ಪಟ್ಟಿ. ಹೌದು, ಅದು ಬಹಳ ಮುಖ್ಯವಾದ ಅಂಶ. ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಿಗೆ ಸ್ಥಳೀಯ ಮುಖಂಡರು ಬರ್ತಾರೆ, ಅದು ಸಹಜ. ಆದರೆ ಇಲ್ಲಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಡಾಕ್ಟರ್ ಯು ಟಿ ಖಾದರ್ ಫರೀದ್, ಸಚಿವ ಮಾಂಕಾಳ ವೈದ್ಯರು ಕೂಡ ಬಂದಿದ್ರು. ಹೌದು. ಇಷ್ಟು ದೊಡ್ಡ ಮಟ್ಟದ ನಾಯಕರು ಬರುವುದು ಅಂದ್ರೆ ಇದರ ಹಿಂದಿನ ಸಾಮಾಜಿಕ ಪ್ರಾಮುಖ್ಯತೆ ಏನು? ಇದು ಬಹಳ ಆಸಕ್ತಿಕರವಾದ ಪ್ರಶ್ನೆ. ಇದು ಕೇವಲ ಆ ಸಂಸ್ಥೆಯ ಪ್ರಭಾವವನ್ನು ಮಾತ್ರ ತೋರಿಸಲ್ಲ, ಬದಲಾಗಿ ಕರಾವಳಿ ಕರ್ನಾಟಕದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಗಳು ಸರ್ಕಾರದಷ್ಟೇ ಹೇಗೆ ಪ್ರಭಾವಶಾಲಿಯಾಗಿವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದ್ರೆ ಇದೊಂದು ರೀತಿ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದ ಸಂಕೇತ ಅಂತನಾ? ಖಂಡಿತ. ಸರ್ಕಾರಿ ಪ್ರತಿನಿಧಿಗಳು ಇಲ್ಲಿಗೆ ಬರೋದು ಅಂದ್ರೆ ಈ ಸಂಸ್ಥೆಯ ಕೆಲಸವನ್ನು ಸರ್ಕಾರ ಗುರುತಿಸಿದೆ, ಬೆಂಬಲಿಸ್ತಿದೆ ಅನ್ನೋ ಒಂದು ಸ್ಪಷ್ಟ ಸಂದೇಶ ರವಾನೆಯಾಗುತ್ತೆ. ಸರಿ, ಅದು ನಿಜ. ಸಂಸ್ಥೆಯ ಪ್ರಭಾವ ದೊಡ್ಡದು. ಹಾಗಾದ್ರೆ ಈ ಮಲ್ಟಿಪರ್ಪಸ್ ಸ್ಪೋರ್ಟ್ಸ್ ಅರೇನಾದ ವಿಶೇಷತೆ ಏನು? ಅತ್ಯಾಧುನಿಕ ಅಂತ ಮೂಲಕಗಳಲ್ಲಿ ಹೇಳಲಾಗಿದೆ. ಹೌದು, ಅದು ಬರೀ ಹೆಸರಿಗೆ ಮಾತ್ರ ಅಲ್ಲ. ದಾಖಲೆಗಳ ಪ್ರಕಾರ ಇದು ಕೇವಲ ಕ್ರಿಕೆಟ್, ಫುಟ್ಬಾಲ್ ಮೈದಾನ ಅಲ್ಲ. ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಕೂಡ ಇದೆ. ಅಂದ್ರೆ ಅಥ್ಲೆಟಿಕ್ಸ್ಗೂ ಸಂಪೂರ್ಣ ಅವಕಾಶ. ಅಷ್ಟೇ ಅಲ್ಲ, ರಾತ್ರಿ ಪಂದ್ಯಗಳಿಗಾಗಿ ಫ್ಲಡ್ ಲೈಟ್ಗಳನ್ನು ಅಳವಡಿಸಿದ್ದಾರೆ. ವಾವ್! ಭಟ್ಕಳದಂತಹ ಒಂದು ಪಟ್ಟಣಕ್ಕೆ ಇದು ನಿಜವಾಗ್ಲೂ ಒಂದು ದೊಡ್ಡ ಹೆಜ್ಜೆ ಅಲ್ವಾ? ಖಂಡಿತ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಇಡೀ ಸಮುದಾಯಕ್ಕೆ ಸಿಕ್ಕಿದ ಒಂದು ವರದಾನ. ಹಾಗಾದ್ರೆ ಇಂಥ ಒಂದು ದೊಡ್ಡ ಯೋಜನೆಗೆ ಹಣಕಾಸಿನ ನೆರವು ಎಲ್ಲಿಂದ ಬಂತು? ಆಕ್ಚುಲಿ ಅದೇ ಈ ಕಥೆಯ ಇನ್ನೊಂದು ಸುಂದರವಾದ ಭಾಗ. ಸಮುದಾಯದ ಬೆಂಬಲದ ಬಗ್ಗೆ ಮಾತಾಡಿದ್ರೆ ನಾವು ಶ್ರೀ ಇಬ್ರಾಹಿಂ ಕಾಜಿಯಾ ಅವರ ಹೆಸರನ್ನ ಇಲ್ಲಿ ಪ್ರಸ್ತಾಪಿಸಲೇಬೇಕು. ಇಬ್ರಾಹಿಂ ಕಾಜಿಯಾ? ಹೌದು. ಅವರ ದೊಡ್ಡ ಮನಸ್ಸಿನ ದೇಣಿಗೆಯಿಂದಲೇ ಈ ಅರೇನಾ ನಿರ್ಮಾಣ ಸಾಧ್ಯವಾಗಿದ್ದು. ಒಬ್ಬ ವ್ಯಕ್ತಿಯ ಕೊಡುಗೆಯಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ? ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಕೊಡುಗೆ ನೀಡ್ತಾರೆ ಅಂದ್ರೆ ಆ ಸಮುದಾಯದಲ್ಲಿ ಶಿಕ್ಷಣ ಮತ್ತು ಕ್ರೀಡೆಯ ಬಗ್ಗೆ ಜನರಿಗೆ ಎಂತಹ ಕಾಳಜಿ ಇದೆ ಅಂತ ತೋರಿಸುತ್ತೆ. ಇದು ಬರೀ ಹಣ ಅಲ್ಲ, ಮುಂದಿನ ಪೀಳಿಗೆಯ ಮೇಲೆ ಮಾಡಿದ ಹೂಡಿಕೆ. ಹಾಗಾದ್ರೆ ಇದು ಕೇವಲ ಒಂದು ಕಟ್ಟಡ ನಿರ್ಮಾಣವಲ್ಲ, ಇದರ ಹಿಂದೆ ಒಂದು ದೊಡ್ಡ ದೃಷ್ಟಿಕೋನವಿದೆ ಅಂತಾಯ್ತು. ಖಂಡಿತವಾಗಿಯೂ. ಅಂಜುಮನ್ ಸಂಸ್ಥೆ ಯಾವತ್ತೂ ಅಕಾಡೆಮಿಕ್ ಎಕ್ಸಲೆನ್ಸ್ ಜೊತೆಗೆ ದೈಹಿಕ ಶಿಕ್ಷಣಕ್ಕೂ ಅಷ್ಟೇ ಮಹತ್ವ ಕೊಡುತ್ತೆ. ಅಂದ್ರೆ ಸಮಗ್ರ ಅಭಿವೃದ್ಧಿ. ಅವರ ಆ ನಂಬಿಕೆಗೆ ಒಂದು ಸಾಕ್ಷಿ ಇದ್ದ ಹಾಗೆ. ಇದು ಕೇಳೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಆದ್ರೆ ಇನ್ನೊಂದು ಕಡೆಯಿಂದ ನೋಡಿದ್ರೆ ಒಂದು ಪ್ರದೇಶದ ಪ್ರಮುಖ ಸೌಲಭ್ಯಗಳು ಸಂಪೂರ್ಣವಾಗಿ ಖಾಸಗಿ ಸಂಸ್ಥೆಗಳ ಮೇಲೆ ಅವಲಂಬಿತವಾಗೋದು ದೀರ್ಘಾವಧಿಯಲ್ಲಿ ಅದೊಂದು ಸವಾಲಾಗಬಹುದಾ? ಅದು ಯೋಚಿಸಬೇಕಾದ ವಿಷಯವೇ. ಆದ್ರೆ ಈ ವಿಚಾರದಲ್ಲಿ ಈ ಕ್ರೀಡಾಂಗಣ ಕೇವಲ ಆಟಕ್ಕೆ ಸೀಮಿತ ಆಗಲ್ಲ. ಇದು ಬೇರೆ ಬೇರೆ ಸಮುದಾಯದ ಜನರನ್ನು ಒಟ್ಟಿಗೆ ಸೇರಿಸುವ, ಅವರ ನಡುವೆ ಸಂಬಂಧಗಳನ್ನು ಬೆಳೆಸುವ ಒಂದು ಜಾಗ ಆಗುತ್ತೆ. ಒಂದು ಕಮ್ಯುನಿಟಿ ಹಬ್ ತರ. ಎಕ್ಸಾಕ್ಟ್ಲಿ. ಇದು ಜನರ ನಡುವಿನ ನಂಬಿಕೆ, ಸಹಕಾರವನ್ನು ಹೆಚ್ಚಿಸುತ್ತೆ. ಒಂದು ಸಂಸ್ಥೆ ಇದನ್ನು ಮಾಡಿದ್ರೂ ಕೊನೆಗೆ ಅದು ಇಡೀ ಸಮುದಾಯದ ಆಸ್ತಿಯಾಗುತ್ತೆ. ಸೊ ಈ ಇಡೀ ಚರ್ಚೆ ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯತ್ತ ಕೊಂಡೊಯ್ಯುತ್ತೆ. ಹೇಳಿ. ಒಂದು ಶಿಕ್ಷಣ ಸಂಸ್ಥೆ ತನ್ನ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಇಡೀ ಸ್ಥಳೀಯ ಸಮುದಾಯಕ್ಕೆ ಈ ರೀತಿಯ ವಿಶ್ವದರ್ಜೆಯ ಕ್ರೀಡಾ ಸೌಲಭ್ಯಗಳನ್ನು ಒದಗಿಸಿದಾಗ ದೀರ್ಘಾವಧಿಯಲ್ಲಿ ಆ ಪ್ರದೇಶದ ಸಾಮಾಜಿಕ ಆರೋಗ್ಯ ಮತ್ತು ಸಮುದಾಯದ ಬಾಂಧವ್ಯದ ಮೇಲೆ ಅದು ಯಾವ ರೀತಿಯ ಪರಿಣಾಮ ಬೀರಬಹುದು? ಆಲೋಚಿಸಬೇಕಾದ ವಿಷಯ.